PSBD ಬಾಲಕಿಯರ ಪ್ರೌಢಶಾಲೆಯ ನನ್ನ ಹಳೆಯ ಮುದ್ದು ವಿದ್ಯಾರ್ಥಿನಿಯರೇ, ತಮಗೆಲ್ಲ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಾಗೂ ಸಂಸ್ಥೆಯ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಈ ಒಂದು ಸಂಭ್ರಮದಲ್ಲಿ ಜನವರಿ 19, 20, 21 ನಡೆಯುವಂಥ ಈ ಸಂಭ್ರಮಾಚರಣೆಯಲ್ಲಿ ತಾವೆಲ್ಲರೂ ಅತ್ಯಂತ ನಮ್ಮೂರ ಜಾತ್ರೆಯಂತೆ ನಮ್ಮ ಮನೆಯಲ್ಲಿರುವಂಥ ಒಂದು ಹಬ್ಬದಲ್ಲಿ ಭಾಗವಹಿಸುವಂತೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದೊಳಗೆ ಬಂದು ಭಾಗವಹಿಸಿ ನಮ್ಮೊಂದಿಗೆ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಬಹಳ ದಿನಗಳ ನಂತರ ತಮ್ಮೊಂದಿಗೆ ನಾವು ಬೆರೆಯುವಂತೆ ನಮ್ಮೊಂದಿಗೆ ನೀವು ಬೆರೆತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಈ ಮೂಲಕ ತಮ್ಮನ್ನು ಹೃತ್ಪೂರ್ವಕವಾಗಿ ಒಬ್ಬ ಮುಖ್ಯೋಪಾಧ್ಯಾಯನಾಗಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ನಿಮ್ಮ ಕನ್ನಡ ಶಿಕ್ಷಕ, ಪ್ರಸ್ತುತ PSBD ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ. ಬಹಳ ದಿನಗಳ ನಂತರ ಈ ವಿಡಿಯೋಗಳ ಮೂಲಕ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇನೆ. ಮುದ್ದು ವಿದ್ಯಾರ್ಥಿನಿಯರೇ, ಶ್ರೀಮತಿ PSBD ಬಾಲಕಿಯರ ಪ್ರೌಢಶಾಲೆಯು ಕಳೆದ 54 ವರ್ಷಗಳಿಂದ ಲಕ್ಷ್ಮೇಶ್ವರ ಅಲ್ಲದೆ ಸುತ್ತಮುತ್ತಲ ಗ್ರಾಮಗಳ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುತ್ತಾ 54 ವರ್ಷಗಳ ಸಮಯವನ್ನು ಕಳೆದಿದೆ. ಈಗ ಈ ಒಂದು ಬೃಹತ್ತಾಗಿ ಬೆಳೆದಿರುವಂಥ ಪ್ರೌಢಶಾಲೆಯು 50ನೇ ವರ್ಷದ ಸಂಭ್ರಮಾಚರಣೆ ಅಂದರೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಆ ದಿನಾಂಕವು ಜನವರಿ 19, 20, 21 ಆಡಳಿತ ಮಂಡಳಿಯವರು ಅದನ್ನು ನಿರ್ಧರಿಸಿದ್ದಾರೆ. ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಖರ್ಚು ವೆಚ್ಚವನ್ನು ನಾವೇ ನೋಡುತ್ತೇವೆ, ನಾವೇ ಮಾಡುತ್ತೇವೆ, ಮಕ್ಕಳಿಂದ ಯಾವುದೇ ಹಣವನ್ನು ಕೇಳಬೇಡಿ ಎಂದು ಕನ್ನಡ ಪ್ರಾಥಮಿಕ ಶಾಲೆಗೆ ಪ್ರತ್ಯೇಕವಾದಂಥ ಒಂದು ಸಭಾಂಗಣವಿದೆ. ಅಲ್ಲಿ ಅವರು ಮಕ್ಕಳಿಗೆ ಊಟವನ್ನು ಬಡಿಸ್ತಾರೆ, ಕಾರ್ಯಕ್ರಮ ನಡೆಸ್ತಾರೆ. ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಅದರದೇ ಆದಂಥ ಪ್ರತ್ಯೇಕವಾದಂಥ ಸಭಾಂಗಣವಿದೆ, ಅವರು ಅಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ಆದರೆ PSBD ಬಾಲಕಿಯರ ಪ್ರೌಢಶಾಲೆಗೆ ನಮ್ಮ ಶಾಲೆಯ ಮಕ್ಕಳಿಗೆ ಇಂಥ ಕಾರ್ಯಕ್ರಮ ನಡೆಸುವುದಾಗಲಿ ಅಥವಾ ಮಳೆ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಒಂದು ಸುವ್ಯವಸ್ಥಿತವಾಗಿ ಕೂತುಕೊಂಡು ಊಟ ಮಾಡುವಂಥ ಒಂದು ಕಟ್ಟಡ ನಮಗೆ ಕೊರತೆ ಇದೆ. ಆ ಕೊರತೆಯನ್ನು ನಿಭಾಯಿಸುವುದಕ್ಕಾಗಿ ನಮ್ಮೆಲ್ಲ ಸಹೋದ್ಯೋಗಿ ಬಾಂಧವರು ಕಟ್ಟಡವನ್ನು ಕಟ್ಟೋಣ, ನಾವು ಹೇಳಿದರೆ ಅಥವಾ ನಾವು ಕೇಳಿಕೊಂಡ್ರೆ ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಧನ ಸಹಾಯವನ್ನು ಮಾಡ್ತಾರೆ ಎನ್ನುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ನಾನು ಇಲ್ಲಿಯವರೆಗೆ ಬಹುಶಃ ನನ್ನ 30 ವರ್ಷಗಳ ಒಂದು ಶಿಕ್ಷಕ ವೃತ್ತಿಯಲ್ಲಿ ನಾವು ಯಾವುದೇ ರೀತಿಯಾದಂಥ ಆಪಾದನೆಗೆ ಒಳಗಾಗದೆ ಕಾರ್ಯವನ್ನು ನಿರ್ವಹಿಸಿದ್ದು ತಮ್ಮ ಗಮನಕ್ಕೂ ಬಂದಿದೆ. ಇನ್ನು ಮೇಲೆಯೂ ಸಹಿತ ಆ ಘನತೆಗೆ ತಕ್ಕಂತೆ ನಾವು ನಡೆದುಕೊಳ್ಳುತ್ತೇವೆ. ತಾವೆಲ್ಲರೂ ಹನಿ ಹನಿಗೂಡಿದೆ ಹಳ್ಳ ಅನ್ನುವಂಥ ರೀತಿಯೊಳಗೆ ನಾನೊಬ್ಬ ಮುಖ್ಯೋಪಾಧ್ಯಾಯನಾಗಿ ನಾವೆಲ್ಲ ಸಹೋದ್ಯೋಗಿಗಳು ಸೇರಿಕೊಂಡು ನಾವು 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೀವಿ. ಅದಕ್ಕೆ ನಾವು 50 ಲಕ್ಷ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿಕೊಡ್ತೀವಿ. ಆ ಒಂದು ಕಟ್ಟಡದ ಹೆಸರು PSBD ಬಾಲಕಿಯರ ಪ್ರೌಢಶಾಲೆಗೆ ಸೇರಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಆ ಒಂದು ನಂಬಿಕೆಯಿಂದ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಯಾವುದೇ ರೀತಿಯಾದಂಥ ಅನುಮಾನಕ್ಕೆ ಒಳಗಾಗದೆ ತಮ್ಮ ಕೈಲಾದಷ್ಟು, ಕೆಲವೊಬ್ಬರು ಸರ್ಕಾರಿ ನೌಕರರಿದ್ದಾರೆ, ಕೆಲವೊಬ್ಬರು ಗೃಹಿಣಿ ಇದ್ದಾರೆ, ಉತ್ತಮವಾದಂಥ ಮನೆತನದ ಸೊಸೆಯಂದಿರಾಗಿ ಜೀವನ ನಡೆಸ್ತಾ ಇದ್ದಾರೆ. ತಾವು ಮನಸ್ಸು ಮಾಡಿದರೆ ನಾವು ಕೇಳಿದಂಥ ಈ ಹಣದ ಸಹಾಯ ಆಗದೇ ಇರುವಂಥ ಮೊತ್ತವೇನೂ ಅಲ್ಲ. ಅದಕ್ಕೆ ತಾವುಗಳು ನಮ್ಮ ಈ ಒಂದು ಮನವಿಗೆ ಸ್ಪಂದಿಸಿ ಧನ ಸಹಾಯ ಮಾಡಿದ್ದೇ ಆದರೆ ನಾವು ಅದಕ್ಕೆ ಪ್ರತ್ಯೇಕವಾದಂಥ ಅಕೌಂಟ್ ನಂಬರನ್ನು ನಂದು ಮತ್ತು SS ಮಠದ ಸರ್ ಹೆಸರಲ್ಲಿ ಅಕೌಂಟನ್ನು ತೆರೆದಿದ್ದೇವೆ. ಅದಕ್ಕೆ ನಾವು ಸ್ಕ್ಯಾನರನ್ನು ಸಹಿತ ಅಳವಡಿಸಿದ್ವಿ. ನಿಮ್ಮ ಯಾವುದೇ ಒಂದು ಪೈಸೆ ಹಣವನ್ನು ಸಹಿತ ನಮ್ಮ ವೈಯಕ್ತಿಕವಾದಂಥ ಬದುಕಿಗೆ ಅದನ್ನು ಬಳಸಿಕೊಳ್ಳುವುದಿಲ್ಲ. ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಕೇಳಿದ ತಮಗೆಲ್ಲ ಧನ್ಯವಾದಗಳು.